ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಹೋಪ್ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಂಡೇನಿ. ಈಗ ನೋಡ್ರಿ ಟೈಮು 6:15 ಆಗೈತಿ ಬೆಳಗ್ಗೆ. ಜಲ್ದಿನ ಎದ್ದು ಅಂಗಳ ಕಸ ಎಲ್ಲ ಹುಡುಗಿ ನೀರು ಹೊಡೆದು ರಂಗೋಲಿ ಹಾಕಿ ಸೊ ಇವತ್ತಿನ ನನ್ನ ದಿನಾನ ಸ್ಟಾರ್ಟ್ ಮಾಡಿದೆ. ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ಜಲ್ದಿನ ಎದ್ದು ಹೊರಗಡೆ ಎಲ್ಲ ಕೆಲಸ ಆದಮೇಲೆ ಒಳಗಡೆ ಕಸ ಹುಡುಗಿ ಆಮೇಲೆ ಫ್ಲೋರೆಲ್ಲ ಕ್ಲೀನ್ ಮಾಡಿಕೊಂಡೆ. ಆನಂತರ ನಿನ್ನೆ ರಾತ್ರಿ ನಾನು ಹಾಗೆ ಮಲ್ಕೊಂಡಿದ್ದೆ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕಿಚನ್ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಮಹಾಶಿವರಾತ್ರಿ ಆಗಿರೋದ್ರಿಂದ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಲಿಲ್ಲ ಕಿಚನ್ನಾಗಿಂದ, ಅಂದ್ರೆ ಕ್ರೇವಿಂಗ್ಸ್ ಆಗ್ತೈತಿ ಅಂತ ಹೇಳಿ. ಸೊ ಏನು ಮಾಡಿದೆ, ಅವ್ರಿಗೆ ಅಷ್ಟೆಲ್ಲ ಏನಾದರೂ ಮಾಡಿ ಅಂದರೆ ಚಪಾತಿ ಎಲ್ಲ ಅಡುಗೆ ಎಲ್ಲ ಪೂರ್ತಿ ಮಾಡಬೇಕು, ನಡೆಯಂಗಿಲ್ಲ ಒಂದೇ ದಿನ ಬಿಟ್ಟರು ನಮ್ಮ ಮನೆಗೆ ಅಡುಗೆ. ಸೊ ಎಲ್ಲ ಮಾಡಿಕೊಂಡೆ. ಆಮೇಲೆ ಸಾಯಂಕಾಲ ಆಗೋದೇ ಕಾಯಕತ್ತಿದ್ದೆ ಟೆಂಪಲಿಗೆ ಹೋಗಬೇಕು ಅಂಥೇಳಿ. ಟೆಂಪಲ್ಗೆ ಹೋಗೋಕೆ ಟೈಮ್ ಆಯ್ತು. ಆ್ಯಂಡ್ ಇವರು ಮನೆಯೊಳಗೆ ಇದ್ರೆ ನಾ ಕರ್ಕೊಂಡು ಹೋಗ್ತೀನಿ ಅಂತಂದು ಹೇಳಿ ಫೈನಲಿ ನಾವು ಇಲ್ಲೇ ನಮ್ಮ ಮನೆ ಹತ್ತಿರ ಇರುವಂಥ ಒಂದು ಶಿವನ ಟೆಂಪಲಿಗೆ ಹೋದ್ವಿ. ಶಿವನ ಟೆಂಪಲ್ಗೆ ಹೋದಾಗ ಅಲ್ಲಿ ರಶ್ ಭಾಳ ಇತ್ತು. ಅಂದ್ರೆ ಇವತ್ತು ಮಹಾಶಿವರಾತ್ರಿ ಎಲ್ಲ ಜಾಗರಣೆ ಎಲ್ಲ ಇರುತ್ತೆ. ಸೊ ಹಾಗಾಗಿ ಭಾಳ ರಶ್ ಇತ್ತು. ಸೊ ಸಾಧ್ಯ ಆದಷ್ಟು ವಿಡಿಯೋನ ಮಾಡಿಕೊಂಡೆ. ಆ್ಯಂಡ್ ನಾನು ಅದೇ ಅಂದ್ಕೊಂಡೆ, ದೇವ್ರಂತೆಲ್ಲ ಅದೇ ಬೇಡ್ಕೊಂಡು ಬಂದೆ. ನಾನು ಹೊಸ ಮನೆಗೆ ಬಂದಮೇಲೆ ನಮ್ಮದು ಮುಂದಿನ ಏನು ಲೈಫ್ ಐತಲ್ಲ ಎಲ್ಲ ಸುಖಕರವಾಗಿರಲಿ ಅಂತ ಹೇಳಿ ಆ ದೇವ್ರ ಹತ್ರ ಪ್ರೇ ಮಾಡಿಕೊಂಡೆ. ಸೊ ನೀವು ಏನೆಲ್ಲ ಪ್ರೇ ಮಾಡಿದ್ರಿ, ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಈ ಟೆಂಪಲ್ ಯಾವುದಂತ ಹೇಳಿ ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರುತ್ತೆ. ಇದು ಅಂಬಾಭವಾನಿ ಟೆಂಪಲ್. ನಾವು ನವರಾತ್ರಿ ಒಳಗೆ ಹೋಗ್ತೀವಲ್ಲ ಅದೇ ದೇವಸ್ಥಾನ ಇದು. ಸೊ ಅಲ್ಲಿ ಶಿವನ ದೇವಸ್ಥಾನವೂ ಐತಿ. ಆಮೇಲೆ 9 ಜ್ಯೋತಿರ್ಲಿಂಗಗಳನ್ನು ಇಲ್ಲಿ ಇಟ್ಟಿದ್ರು. ಭಾಳ ಚಂದ ಪೂಜೆ ಮಾಡಿದ್ರು. ಭಾಳ ಇಷ್ಟ ಆಯಿತು ನನಗೆ. ಆ್ಯಂಡ್ ನಾನು ಮನೆಯಿಂದ ಹೋಗ್ಬೇಕಾದ್ರೆ ನನ್ನ ಮನೆಯೊಳಗೆ ಸಣ್ಣದಾಗಿ ಪೂಜೆ ಮಾಡಿಕೊಂಡು, ಅಂದರೆ ನನ್ನ ಕಡೆ ಒಂದು ಶಿವಯೋಗಿ ಆದಿಯೋಗಿ ಇತ್ತು ಮೂರ್ತಿ ಇತ್ತು. ಸೊ ಅದನ್ನು ಮೂರ್ತಿನ ಇಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಸೊ ನೈವೇದ್ಯಕ್ಕಾಗಿ ನಾನು ಸಾಬುದಾನಿ ಕಿಚಡಿ ಮತ್ತು ಡೇಟ್ಸ್, ಬಾಳೆಹಣ್ಣು ಮತ್ತು ಸಕ್ಕರೆ ಈ ಥರ ತೊಗೊಂಡು ಹೋಗಿದ್ದೆ. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಹೊಂಟಿದ್ವಿ. ಹೋಗಬೇಕಾದ್ರೆ ನಂದು ಹಳೆ ಮನೆಯೊಳಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಅಲ್ಲಷ್ಟು ಹೋಗಿ ಬಂದೆ. ಶಿವರಾತ್ರಿ ಅಂದ್ರೆ ಜಸ್ಟ್ ಉಪವಾಸ ಅಷ್ಟೇ ಅಲ್ಲ, ನಾವು ನಮ್ಮ ಮನಸ್ಸನ್ನು ಶಿವನ ಹತ್ರ ಕೇಂದ್ರೀಕರಿಸೋಣ ಅಂದರೆ ಸೆಂಟ್ರಲೈಸ್ಡ್ ಆಗಿ ಮಾಡುವಂಥ ಒಂದು ಮೆಥಡ್ ಅಂತಲೇ ನಾನು ನಂಬ್ತೀನಿ. ಆ್ಯಂಡ್ ನಾನು ಅಲ್ಲಿ ಹೋದಾಗ ಅಲ್ಲಿ ಉಪವಾಸದ ಮಹತ್ವ, ಬಿಲ್ವಪತ್ರೆ ಮಹತ್ವ ಮತ್ತು ಶಿವನ ಜಾಗರಣೆ ಮಹತ್ವ ಏನೈತಿ ಅನ್ನೋಕ್ಕೆ ಒಂದು ಪಾಂಪ್ಲೆಟನ್ನು ಪ್ರಿಂಟ್ ಮಾಡಿ ಅವರು ಅದನ್ನು ನಮ್ಗೆ ಕೊಡಾಕತ್ತಿದ್ರು ಎಲ್ರಿಗೂ. ಸೊ ಅದನ್ನು ತೊಗೊಂಡು ಬಂದು ಮನೆಯೊಳಗನ ಅವ್ರು ಹೇಳಿದ್ರು ಜಾಗರಣೆ ಮಾಡಬೇಕಾದ್ರೆ ಓದ್ರಿ ಅಂಥೇಳಿ. ಸೊ ಮನೆಗೆ ಬಂದ ತಕ್ಷಣ ನಾನು ದೇವ್ರ ಮನೆಯೊಳಗೆ ಕುಂತು ಅದನ್ನು ಓದಿದೆ. ಬರ್ರಿ ಈಗ ಅದನ್ನು ನೋಡ್ಕೊಂಬರೋಣ ಅಂತ. ಮಹಾಶಿವರಾತ್ರಿಯ ದಿವ್ಯ ಸಂದೇಶ. ಈ ಭೂಮಿಯಲ್ಲಿ ಪರಮಾತ್ಮನ ದಿವ್ಯ ಅವತರಣೆಯಾಗಿದೆ. ಭಾರತದಲ್ಲಿ ಆಚರಿಸುವ ಅನೇಕ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯು ವಿಶೇಷ ಹಬ್ಬವನ್ನು ಪಡೆದುಕೊಂಡಿದೆ. ಇಂದಿನ ಹಬ್ಬವನ್ನು ಬಹಳ ಭಕ್ತಿಭಾವದಿಂದ ಎಲ್ಲರೂ ಎಲ್ಲ ಕಡೆಯೂ ಆಚರಣೆ ಮಾಡ್ತಾರೆ. ಆ್ಯಂಡ್ ಶಿವರಾತ್ರಿ ಹಬ್ಬದ ಆಚರಣೆ ಜೊತೆಗೆ ಅದರ ಆಧ್ಯಾತ್ಮಿಕ ರಹಸ್ಯವನ್ನು ಅರಿಯುವ ಸಮಯವೆನಿಸಿದೆ. ಆ್ಯಂಡ್ ಶಿವರಾತ್ರಿಯಲ್ಲಿ ರಾತ್ರಿ ಪದವು ಅಂಧಕಾರವನ್ನು ಸೂಚಿಸುತ್ತದೆ. ಅಜ್ಞಾನದ ಅಂಧಕಾರದ ಹಾಗೂ ಅಧರ್ಮದಿಂದ ತುಂಬಿದ ಕತ್ತಲನ್ನು ಸೂಚಿಸುತ್ತದೆ. ವರ್ತಮಾನ ಸಮಯದಲ್ಲಿ ನೈತಿಕ, ಮಾನವೀಯ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳ ಘೋರ ಅವಹೇಳನೆಯಾಗುತ್ತಿದೆ. ಮನಸ್ಸು ವಿಕಾರಗಳಿಂದ ದೂಷಿತವಾಗಿದೆ. ಇದನ್ನೇ ಧರ್ಮಗ್ಲಾನಿ ಎಂದು ವರ್ಣಿಸಲಾಗಿದೆ. ಹಾಗಾದರೆ ಇಂಥ ಜಗತ್ತು ಇದೇ ರೀತಿ ಮುನ್ನಡೆಯುವುದೇ? ಜಗತ್ತಿನ ಎಲ್ಲ ಅನರ್ಥವನ್ನು ತೆಗೆದುಹಾಕಿ ಈ ಜಗತ್ತಿನಲ್ಲಿ ಸದ್ಧರ್ಮವನ್ನು ತರುವವರ್ಯಾರು? ಮನುಷ್ಯರಿಂದಲಂತೂ ಸಾಧ್ಯವಿಲ್ಲ. ಈ ಮಹಾನ್ ಕರ್ತವ್ಯವನ್ನು ಕೇವಲ ಸರ್ವಶಕ್ತಿವಂತ ಶಿವ ಪರಮಾತ್ಮ ಮಾತ್ರ ಮಾಡಲು ಸಾಧ್ಯ. ಶಿವ ಎಂದರೆ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಅವರು ಸ್ವಯಂ ಪ್ರಕಾಶಿತ ಜ್ಯೋತಿರ್ಬಿಂದು. ಅವರಿಗೆ ಯಾವುದೇ ಭೌತಿಕ ಆಕಾರವಿಲ್ಲ. ಅವರ ರೂಪ ಅತಿ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ. ನಾವು ಅವರನ್ನು ಭೌತಿಕ ನೇತ್ರಗಳಿಂದ ನೋಡಲು ಸಾಧ್ಯವೇ ಇಲ್ಲ. ಪರಮಾತ್ಮ ಶಿವ ಈ ಮಾನವ ಜಗತ್ತಿನ ಕಲ್ಪವೃಕ್ಷದ ರಚಯಿತ, ಚೈತನ್ಯ ಬೀಜವಾಗಿದ್ದಾರೆ. ಶಿವಲಿಂಗವು ಇದರ ಪ್ರತೀಕವಾಗಿದೆ. ಇವರನ್ನು ವಿವಿಧ ಧರ್ಮಗಳಲ್ಲಿ ವಿವಿಧ ನಾಮಗಳಿಂದ ಸ್ಮರಿಸುತ್ತಾರೆ. ಶಿವರಾತ್ರಿಯ ದಿವ್ಯ ಸಂದೇಶವೇನೆಂದರೆ, ಪರಮ ಜ್ಯೋತಿ ಪರಮಾತ್ಮ ಶಿವತಂದೆಯು ಈ ಅಂಧಕಾರದ ಜಗತ್ತಿನಲ್ಲಿ ಪುನಃ ಆವರ್ತಿತರಾಗಿದ್ದಾರೆ. ಈ ಪೃಥ್ವಿಯ ಮೇಲಿನ ಎಲ್ಲ ದುಃಖ ಶಾಂತಿಯನ್ನು ಅಳಿಸಲು ಬಂದಿದ್ದಾರೆ. ಮನುಷ್ಯರಾತ್ಮರೆಲ್ಲರೂ ಪ್ರೀತಿಯಿಂದ ಅವರನ್ನು ನೆನೆದು ಸುಖ ಶಾಂತಿಯನ್ನು ಅವರಿಂದ ಪಡೆಯಲು ಸಾಧ್ಯ. ಇದೇ ರಾಜಯೋಗ. ಇನ್ನು ಉಪವಾಸದ ಮಹತ್ವ. ಉಪ ಎಂದರೆ ಹತ್ತಿರ, ವಾಸ ಎಂದರೆ ಇರುವುದು. ಉಪವಾಸ ಎಂದರೆ ನಮ್ಮ ಮನಸ್ಸು ಬುದ್ಧಿಯಿಂದ ಭಗವಂತನ ಸಮೀಪ ಇರುವುದು. ಪರಮಾತ್ಮನ ಮಧುರ ನೆನಪಿನಲ್ಲಿ ಅಂದರೆ ಯೋಗದಲ್ಲಿ ಆತ್ಮಾನುಶಾಂತಿಯ ಅನುಭವ ಮಾಡಬಹುದು.
ಇನ್ನು ಬಿಲ್ವಪತ್ರೆಯ ಅರ್ಥ. ಮಹಾಶಿವರಾತ್ರಿಯ ಸಮಯದಲ್ಲಿ 3 ದಳದ ಬಿಲ್ವಪತ್ರೆಯನ್ನು ಶಿವ ಪರಮಾತ್ಮರಿಗೆ ಅರ್ಪಿಸಲಾಗುತ್ತದೆ. ಇದು ಮನ, ವಚನ, ಕರ್ಮದಿಂದ ನಾವು ಭಗವಂತನಿಗೆ ಸಮರ್ಪಣೆಯಾಗುವುದನ್ನು ಅರ್ಥ ಮಾಡಿಕೊಡುತ್ತದೆ. ಬಿಲ್ವಪತ್ರೆಯಲ್ಲಿರುವ 3 ಪತ್ರೆಯು ಮನ, ವಚನ, ಕರ್ಮ ಎಂಬ ನಾಮದಿಂದ ಭಗವಂತನಿಗೆ ನಾವು ಸಮರ್ಪಣೆಯನ್ನ ಮಾಡಿಕೊಡ್ತೇವೆ. ಇದರ ಅರ್ಥವೇ ಬಿಲ್ವಪತ್ರೆಯ ಅರ್ಥವೇ ಮನ, ವಚನ, ಕರ್ಮ ಎಂದು ಹೇಳಲಾಗುತ್ತದೆ. ಜಾಗರಣೆಯ ಯಥಾರ್ಥ. ಅಸುರಿ ಪ್ರವೃತ್ತಿಗಳ ಅಜ್ಞಾನದ ನಿದ್ದೆಯಲ್ಲಿ ಪ್ರವೇಶಿಸದಂತೆ ಜಾಗೃತವಾಗಿರುವುದೇ ನಿಜವಾದ ಜಾಗರಣೆ. ವಿಕಾರಗಳು ನಮ್ಮ ಮನಸ್ಸನ್ನು ವಶ ಮಾಡದಿರಲಿ. ನಾವು ವಿಕರ್ಮಗಳಿಗೆ ಬಲಿಯಾಗುವುದು ಬೇಡ. ಏಕೆಂದರೆ ಇವೇ ನಮಗೆ ದುಃಖ ಕೊಡುತ್ತವೆ. ಅಪಶಬ್ದಗಳಿಗೆ ನಾಲಿಗೆಯು ಚಾಚದಿರಲಿ. ನಮ್ಮ ಚಲನವಲನಗಳ ಮೇಲೆ ಗಮನವಿಡುವುದು ಅಥವಾ ಎಚ್ಚರಿಕೆಯಿಂದಿರುವುದು ಇದೇ ಜಾಗರಣೆ. ಶಿವರಾತ್ರಿಯ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿದು ನಾವು ಜೀವನ ಪರ್ಯಂತ ಧಾರಣೆ ಮಾಡಿಕೊಳ್ಳಬೇಕಾಗಿರುತ್ತದೆ. ಈಗ ನಾನು ಟೆಂಪಲ್ಗೆ ಹೋಗಿ ಬಂದಾಗ ನನಗೆ ಅವರು ಟೆಂಪಲ್ ಅಲ್ಲಿ ಇದನ್ನ ಕೊಟ್ಟರು, ರಾತ್ರಿ ಓದ್ರಿ ಅಂತ ಹೇಳಿ. ಜಾಗರಣೆ ಸಮಯದೊಳಗೆ ಇದನ್ನ ಓದ್ರಿ. ಇದರೊಳಗೆ ಉಪವಾಸದ ಮಹತ್ವ, ಬಿಲ್ವಪತ್ರೆಯ ಅರ್ಥ, ಜಾಗರಣೆ ಯಥಾರ್ಥ, ಶಿವರಾತ್ರಿಯ ದಿವ್ಯ ಸಂದೇಶ, ಮತ್ತೆ ನಮ್ಮ ಭೂಮಿ ಮೇಲಿನ ಪರಮಾತ್ಮನ ದಿವ್ಯ ಅವತರಣೆ ಹೆಂಗಾಯ್ತು ಅದ್ರ ಬಗ್ಗೆ ಕೆಲವೊಂದಿಷ್ಟು ಶಾರ್ಟ್ ಆಗಿ ಒಂದು ನೋಟಲ್ಲಿ ಮಾಡಿ ಪ್ರಿಂಟ್ ಮಾಡಿ ಇದನ್ನ ಅಲ್ಲೆಲ್ಲರಿಗೆ ಹಂಚಾಕತ್ತಿದ್ರು. ನನಗೊಂದು ಕೊಟ್ರು. ಹಿಂಗೆ ಮನೆಗೆ ಬಂದ ತಕ್ಷಣ ನಾನು ನಮ್ಮ ದೇವ್ರ ಮನೆಯೊಳಗೆ ಕುಂತು ಇದನ್ನ ಓದಿದ್ದೆ. ಅಷ್ಟೋ ಮನಸ್ಸಿಗೆ ಶಾಂತಿ ಅನ್ನಿಸ್ತು. ಅಂಡ್ ನಿಮಗೆಲ್ಲ ಹೆಂಗ ಅನ್ನಿಸ್ತು ನಮ್ಮ ಶಿವರಾತ್ರಿಯ ಬ್ಲಾಗ್ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಅಂಡ್ ನೆಕ್ಸ್ಟ್ ನನ್ನ ಪ್ಯಾಕಿಂಗ್ ಎಲ್ಲ ಹೆಂಗ್ ಮಾಡ್ಕೊಂಡೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಸಿಗ್ತೀನಂತ. ಟಿಲ್ ದೆನ್ ಟೇಕ್ ಕೇರ್. ನಮಸ್ಕಾರ ಎಲ್ರು.